ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ಮಧ್ಯೆ ಶುರುವಾಗಿರುವ ಕುರ್ಚಿ ಕದನ ಮತ್ತೊಂದು ಹಂತಕ್ಕೆ ಹೋಗಿ ನಿಂತಿದೆ. ಕಾಂಗ್ರೆಸ್ನಲ್ಲಿ ಕುರ್ಚಿ ಬಿರುಗಾಳಿ ಏಳ್ತಾ ಇದ್ದಂತೆ ದಿಲ್ಲಿಯ ಅಂಗಳದಲ್ಲಿ ಸಂಧಾನದ ಸೂತ್ರ ಹೆಣಿತಿದ್ದಾರೆ. ರಾಜ್ಯ ಕಾಂಗ್ರೆಸ್ನ ಕುರ್ಚಿ ಕಚ್ಚಾಟಕ್ಕೆ ಕಡೆಗೂ ಮದ್ದು ಅರೆಯೋದಕ್ಕೆ ಹೈಕಮಾಂಡ್ ಮುಂದಾಗಿದೆ. ನಿನ್ನೆಯಷ್ಟೇ ರಾಹುಲ್ ಗಾಂಧಿ ಜೊತೆ ಮಲ್ಲಿಕಾರ್ಜುನ ಖರ್ಗೆ ಮತ್ತೊಂದು ಸುತ್ತು ಚರ್ಚೆ ನಡೆಸಿದ್ದಾರೆ. ದೆಹಲಿಯ ಎಐಸಿಸಿ ಕಚೇರಿ ಇಂದಿರಾ ಭವನದಲ್ಲಿ ಖರ್ಗೆ ರಾಹುಲ್ ಪ್ರತ್ಯೇಕ ಸಭೆ ಮಾಡಿದ್ದಾರೆ. ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಮಧ್ಯೆ ನಡೆಯುತ್ತಿರುವ ಕುರ್ಚಿ ಕಚ್ಚಾಟಕ್ಕೆ ಪರಿಹಾರ ಕಂಡುಕೊಳ್ಳೋದು ಹೇಗೆ ಎಂಬುದೇ ಈ ಇಬ್ಬರ ನಾಯಕರ ನಡುವಿನ ಚರ್ಚೆಯ ಮುಖ್ಯ ಪಾಯಿಂಟ್. ಇನ್ನು ಸೋನಿಯಾ ಗಾಂಧಿ ಹಾಗೂ ಪ್ರಿಯಾಂಕಾ ಗಾಂಧಿ ಸಮ್ಮುಖದಲ್ಲೂ ಕರ್ನಾಟಕದ ಕುರ್ಚಿ ಕದನಕ್ಕೆ ಪರಿಹಾರ ಸೂತ್ರಗಳ ಚರ್ಚೆ ನಡೆಯುವ ನಿರೀಕ್ಷೆಯಿದೆ. ಎಲ್ಲವೂ ಅಂದುಕೊಂಡಂತೆ ನಡೆದ್ರೆ ಶನಿವಾರ ಕರ್ನಾಟಕದ ಪಟ್ಟದ ಕದನಕ್ಕೆ ಫುಲ್ ಸ್ಟಾಪ್ ಬೀಳುವ ಸಾಧ್ಯತೆ ಇದೆ. ನವೆಂಬರ್ 29ರ ಶನಿವಾರದಂದು ಕಾಂಗ್ರೆಸ್ ಸಂಸದೀಯ ಸಭೆ ನಡೆಯಲಿದೆ. ಸಂಸದೀಯ ಸಭೆ ಬಳಿಕ ರಾಜ್ಯದ ವಿಚಾರದ ಚರ್ಚೆಗಾಗಿ ಮತ್ತೊಂದು ಮಹತ್ವದ ಸಭೆ ಕರೆದಿದೆ ಹೈಕಮಾಂಡ್. ಸೋನಿಯಾ ಗಾಂಧಿ, ಮಲ್ಲಿಕಾರ್ಜುನ ಖರ್ಗೆ, ರಾಹುಲ್ ಗಾಂಧಿ ನೇತೃತ್ವದಲ್ಲಿ ಸಭೆ ನಡೆಯಲಿದ್ದು ಕರ್ನಾಟಕ ರಾಜಕೀಯ ವಿದ್ಯಮಾನದ ಬಗ್ಗೆ ಗಹನ ಚರ್ಚೆ ನಡೆಯಲಿದೆ. ಅದೇ ಸಭೆಯಲ್ಲೇ ಅಂತಿಮ ನಿರ್ಧಾರವಾಗಲಿದ್ದು ಅಧಿಕಾರ ಹಂಚಿಕೆಯ ವಿಚಾರಕ್ಕೆ ಸ್ಪಷ್ಟತೆ ಸಿಗುವ ಸಾಧ್ಯತೆಗಳಿವೆ. ಯಾವಾಗ ಖುದ್ದು ಎಐಸಿಸಿ ಅಧ್ಯಕ್ಷರು ಇಬ್ಬರನ್ನು ದೆಹಲಿಗೆ ಕರೆಸಿ ಮಾತಾಡ್ತೀನಿ, ಹೈಕಮಾಂಡ್ ಮಟ್ಟದಲ್ಲೂ ಚರ್ಚೆ ನಡೆಸ್ತೇವೆ ಅಂದ್ರು. ಇತ್ತ ಸಿಎಂ ಹಾಗೂ ಡಿಸಿಎಂ ಕೂಡ ದೆಹಲಿಗೆ ಕರೆದ್ರೆ ಹೋಗ್ತೇವೆ ಎನ್ನುವ ಮೂಲಕ ರಾಜ್ಯದ ಕುರ್ಚಿಯ ಬಿಕ್ಕಟ್ಟು ತೀವ್ರ ಸ್ವರೂಪ ಪಡೆದಿರುವುದನ್ನ ಖಚಿತಪಡಿಸಿದ್ದಾರೆ. ಕರೆದ್ರೆ ಹೋಗ್ತೀನಿ, ಡೆಲ್ಲಿ ಕರೆದ್ರೆ ಹೋಗ್ತೀನಿ, ಕರೆದ್ರೆ ಹೋಗ್ತೀನಿ, ಕರೆದ್ರೆ ಹೋಗ್ತೀನಿ. ನಾನು ಮುಖ್ಯಮಂತ್ರಿಗಳು ಇಬ್ಬರು ಮಾತಾಡ್ಕೊಂಡು ಯಾವ ಕರೀತಾರೆ ಹೋಗ್ತೀನಿ. ಹಾಗಂತ ಪರಿಸ್ಥಿತಿ ಇಷ್ಟೇ ನಾರ್ಮಲ್ ಆಗಿಲ್ಲ. ಕುರ್ಚಿ ಕಚ್ಚಾಟದಲ್ಲಿ ಮಾತಿನ ಮಲ್ಲ ಯುದ್ಧ ಕೂಡ ಜೋರಾಗಿದೆ. ನೇರವಾಗಿ ಆರೋಪ ಪ್ರತ್ಯಾರೋಪ ನಡೆಯದಿದ್ರು ಪರೋಕ್ಷ ಮಾತುಗಳ ಮೂಲಕ ಚೊಚ್ಚುವ, ಆಗ್ರಹ ಪಡಿಸುವ, ಒತ್ತಾಯಿಸುವ ಕೆಲಸ ನಡೆಯುತ್ತಿದೆ. ಕೊಟ್ಟ ಮಾತು ಉಳಿಸಿಕೊಳ್ಳೋದೇ ದೊಡ್ಡ ಶಕ್ತಿ ಎಂದು ಪೋಸ್ಟ್ ಹಾಕುವ ಮೂಲಕ ಮತ್ತೆ ಮತ್ತೆ ತಮಗೆ ಸಿಗಬೇಕಿರುವ ಕುರ್ಚಿಯ ಬಗ್ಗೆ ನೆನಪಿಸುತ್ತಲೇ ಇದ್ದಾರೆ. ಅಲ್ಲದೆ ಕಾರ್ಯಕರ್ತರ ಮುಂದೆಯೂ ಕೊಟ್ಟ ಮಾತಿನ ಶಕ್ತಿಯನ್ನ ವಿವರಿಸುವ ಪ್ರಯತ್ನ ಮಾಡಿದ್ದಾರೆ. ಅವ್ರು ಯಾವತ್ತೂ ಕೂಡ ಕೊಟ್ಟ ಮಾತನ್ನ ತಪ್ಪು ಅಂತವ್ರಲ್ಲ. ಯಾರಿಗೆ ಏನಾರ ಮಾತು ಕೊಟ್ಟಿದ್ರು ತಪ್ಪೋದಿಲ್ಲ. ಈ ಕರ್ನಾಟಕದ ರಾಜ್ಯಕ್ಕೆ ಕಳೆದ 5 ವರ್ಷದಿಂದ ಏನೇನ್ ಮಾತು ಕೊಟ್ಟಿದ್ರು ಎಲ್ಲ ಭರವಸೆಗಳನ್ನ ಈಡೇರಿಸಿ. ಇದು ನಮ್ಮ 5-6 ಜನದ ಗುಟ್ಟಿನ ವ್ಯಾಪಾರ. ನಾನು ಇದನ್ನ ಬೈರೋಂಗ ನಾನು ಮಾತಾಡೋದು. ನಾನು ನಂಬಿರೋದು ನಮ್ಮ ಆತ್ಮಸಾಕ್ಷಿ. ವರ್ಲ್ಡ್ ಪವರ್ ಇಸ್ ವರ್ಲ್ಡ್ ಪವರ್ ಅಂತ. ಈಗೇನೊಂದು ಮಾತು ಕೊಡ್ತೇವೆ, ಮಾತು ಉಳಿಸ್ಕೊಳ್ತೀವಿ, ಮಾತು ಆಡ್ತೀವಿ, ಅದೇ ವಿಶ್ವದಲ್ಲೇ ಒಂದು ಪವರ್ ಅದು. ಸಿಎಂ ಕುರ್ಚಿಗಾಗಿ ಡಿಕೆ ಮತ್ತು ಸಿದ್ದರಾಮಯ್ಯ ಮಧ್ಯೆ ಜಟಾಪಟಿ ಆಗ್ತಿರೋವಾಗ್ಲೇ ಸಚಿವರುಗಳಾದ ಸತೀಶ್ ಜಾರಕಿಹೊಳಿ ಹಾಗೂ ಡಾಕ್ಟರ್ ಜಿ ಪರಮೇಶ್ವರ್ ಸಿಎಂ ಕುರ್ಚಿ ಮೇಲೆ ಕಣ್ಣಿಟ್ಟವರಂತೆ ಮಾತನಾಡುತ್ತಿದ್ದಾರೆ. 2028ಕ್ಕೆ ನಾನು ಸಿಎಂ ಆಕಾಂಕ್ಷಿ ಅಂತ ಸತೀಶ್ ಹೇಳಿದ್ರೆ, ಹೈಕಮಾಂಡ್ ಸೂಚಿಸಿದ್ರೆ ಕರ್ನಾಟಕದ ಸೇವೆ ಮಾಡಲು ನಾನು ಸಿದ್ಧ ಅಂತಿದ್ದಾರೆ ಗೃಹ ಸಚಿವ ಪರಮೇಶ್ವರ್. ಅದು ಸರ್ಕಾರ ಪಕ್ಷ ಇದೆ, ಈಗ ನನ್ನ ಮೇಲೆ ಇಲ್ಲ. ಅದು ಚುನಾವಣೆ ಆಗ್ಬೇಕು, ಮುಂದೆ ಚುನಾವಣೆ ಆದ್ಬೇಕು, ಅದ್ರ ಬಗ್ಗೆ ಚರ್ಚೆ ಮಾಡೋಣ. ಹೇಳಿದ್ವಲ್ಲ 28 ಅಂತ ಹೇಳಿದ್ವಿ, ಈಗೆಲ್ಲಿದೆ ನಮ್ಮ ಇಲ್ಲವೇ ಅಲ್ಲ. Whatever the High Command decides, I am not going to do a lobby, take MLAs and do this, do that. No, I am not that kind. If given an opportunity, with my past experience, with my exposure overseas, all this put together with my little administrative skills, I'll definitely do well. ಆದರೆ ಯಾರೇನೇ ಅಂದ್ರು, ಯಾರೆಷ್ಟೇ ಕೂಗಾಡಿದ್ರು, ಸಿಎಂ ಪುತ್ರ ಡಾಕ್ಟರ್ ಯತೀಂದ್ರ ಮಾತ್ರ ಈಗಲೂ ಅಪ್ಪನೇ 5 ವರ್ಷ ಮುಖ್ಯಮಂತ್ರಿ ಎಂಬ ವಿಶ್ವಾಸದಲ್ಲಿದ್ದಾರೆ. ಎಲ್ಲವನ್ನೂ ಹೈಕಮಾಂಡ್ ನಿರ್ಧರಿಸುತ್ತದೆ ಎನ್ನುತ್ತಲೇ ಉತ್ತಮ ಆಡಳಿತ ನಡೆಸುತ್ತಿದ್ದಾರೆ. ಹೀಗಾಗಿ ಈಗ ಬದಲಾವಣೆ ಮಾಡಲಾರರು ಎಂಬ ಸಮಜಾಯಿಷಿ ಕೊಟ್ಟಿದ್ದಾರೆ. ಹೈಕಮಾಂಡ್ ಅವ್ರು ತೀರ್ಮಾನ ತಗೋಬೇಕು. ಹೈಕಮಾಂಡ್ ಅವ್ರು ಏನ್ ತೀರ್ಮಾನ ತಗೋತಾರೆ ಅದಕ್ಕೆ ಎಲ್ಲರೂ ಕೂಡ ಇವತ್ತಿನ ಪರಿಸ್ಥಿತಿಯಲ್ಲಿ ನನಗೆ ವೈಯಕ್ತಿಕವಾಗಿ ಅನ್ಸೋದು ಖಂಡಿತ ಸಿದ್ದರಾಮಯ್ಯ 5 ವರ್ಷ ನಡೆಸ್ತಾರೆ.
ಈ ಮಧ್ಯೆ ರಾಜ್ಯ ಕಾಂಗ್ರೆಸ್ ಸರ್ಕಾರದ ಬಿಕ್ಕಟ್ಟಿನಿಂದಲೇ ಸಂಕಷ್ಟಕ್ಕೆ ಸಿಲುಕಿಸಲು ಬಿಜೆಪಿ ತಯಾರಾಗಿದೆ. ಡಿಸೆಂಬರ್ 8ರಿಂದ ಬೆಳಗಾವಿಯ ಸುವರ್ಣಸೌಧದಲ್ಲಿ ನಡೆಯಲಿರುವ ಚಳಿಗಾಲದ ಅಧಿವೇಶನದಲ್ಲಿ ಸರ್ಕಾರದ ವಿರುದ್ಧ ಅವಿಶ್ವಾಸ ಗೊತ್ತುವಳಿ ನಿರ್ಣಯ ಮಂಡನೆಗೆ ನಿರ್ಧರಿಸಿದೆ. ಕರ್ನಾಟಕದಲ್ಲಿ 2 ತಿಂಗಳಿನಿಂದ ಒಂದು ಆಡಳಿತ ಇಲ್ಲದಂಥ ಪರಿಸ್ಥಿತಿ ಕರ್ನಾಟಕದಲ್ಲಿ ಮೊದಲನೇ ಬಾರಿಗೆ ನಿರ್ಮಾಣ ಆಗಿದೆ. ಶಾಸನ ಇಲ್ಲದಂತಹ ಒಂದು ದುಶ್ಯಾಸನದ ಆಡಳಿತ ಕರ್ನಾಟಕದಲ್ಲಿ ಇವತ್ತು ನಿರ್ಮಾಣ ಆಗಿರುವಂಥದ್ದು. 90%ಕ್ಕೂ ಹೆಚ್ಚು ಸಚಿವರುಗಳು ವಿಧಾನಸೌಧಕ್ಕೆ ಬರದಲ್ಲೇ 2 ತಿಂಗಳಾಯಿತು. ಜಿಲ್ಲೆಗಳಿಗೆ ಬರದಲ್ಲೇ 6 ತಿಂಗಳಾಗಿದೆ ಬಿಡಿ. ಮಾನ್ಯ ಮುಖ್ಯಮಂತ್ರಿಗಳು ಮೈಸೂರಿಗೆ ಸೀಮಿತ ಆಗಿದ್ದಾರೆ, ಮಾನ್ಯ ಉಪಮುಖ್ಯಮಂತ್ರಿಗಳು ಡೆಲ್ಲಿಗೆ ಸೀಮಿತ ಆಗಿದ್ದಾರೆ. ರಾಜ್ಯದ ಆಡಳಿತವನ್ನು ಇಡೀ ಮಂತ್ರಿಮಂಡಲ ಇವತ್ತು ಕುಸ್ತು ಬಿದ್ದಿರೋದನ್ನು ನಾವು ಇವತ್ತು ಕಾಣ್ತಾ ಇದ್ದೇವೆ. ಬೆಳಗಾವಿಯ ಅಧಿವೇಶನದಲ್ಲಿ ಅವಿಶ್ವಾಸ ಗೊತ್ತುವಳಿಯನ್ನು ಮಂಡನೆ ಮಾಡಬೇಕು ನಾವು. ಈ ಸರ್ಕಾರ ಸಂಪೂರ್ಣವಾಗಿ ವಿಶ್ವಾಸವನ್ನು ಕಳ್ಕೊಂಡಿದೆ. ಎಲ್ಲ ಗೊಂದಲ ಕಚ್ಚಾಟಕ್ಕೆ ಈ ವಾರಾಂತ್ಯದಲ್ಲಿ ತೆರೆ ಬೀಳುವ ನಿರೀಕ್ಷೆಯಿದೆ. ಕಾಂಗ್ರೆಸ್ ಹೈಕಮಾಂಡ್ ಏನೇ ನಿರ್ಧಾರ ಕೈಗೊಂಡರೂ ಚಳಿಗಾಲದ ಅಧಿವೇಶನದಲ್ಲಿ ಸರ್ಕಾರವನ್ನು ಲೇವಡಿ ಮಾಡಲು ಪ್ರತಿಪಕ್ಷಕ್ಕೆ ಕುರ್ಚಿ ಕಚ್ಚಾಟ ಒಳ್ಳೆಯ ಅಸ್ತ್ರವಾಗಲಿದೆ. ಆದರೆ ಅದನ್ನು ಹೇಗೆ ಪ್ರಯೋಗಿಸುತ್ತಾರೆಂದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.